ಹಲೋ ಹಲೋ ಮಕ್ಕಳೇ, ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ನ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೀನಿ. ಮಕ್ಕಳೇ, ನೀವೆಲ್ಲರೂ ದೇವರ ಕೃಪೆಯಿಂದ ಕಳೆದ ಎಲ್ಲ ವಾರದ ಎಲ್ಲ ದಿನಗಳಲ್ಲಿ ನೀವು ಆರೋಗ್ಯವಾಗಿದ್ದೀರಾ ಅಂತ ಹೇಳಿ ನಂಬಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಓಕೆ ಮಕ್ಕಳೇ, ನಾವು ಈ ಸಂಡೇ ಸ್ಕೂಲ್ ಪ್ರಾರಂಭ ಮಾಡುವ ಮುನ್ನ ಒಂದು ದೇವರಿಗೆ ಸ್ತೋತ್ರ ಹೇಳಿ ನಾವು ಪ್ರಾರಂಭ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ನೀನು ನಮ್ಮೆಲ್ಲರನ್ನು ನಿನ್ನ ವಾಕ್ಯವನ್ನು ಕೇಳಲಿಕ್ಕಾಗುವ ಹಾಗೆ ನಮ್ಮನ್ನು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳನ್ನು ಮತ್ತು ಎಲ್ಲ ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ನೀನು ಬಹಳವಾಗಿ ಆಶೀರ್ವದಿಸಿರಿ ಮತ್ತು ಕಳೆದ ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಕಾರ್ಯಕ್ರಮದ ಆದಿಯೋ ಅಂತ್ಯವೂ ನೀವೇ ಆಗಿದ್ದು ನಮ್ಮನ್ನು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಬಹಳ ಬಹಳ ವಂದನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಸಂಡೇ ಸ್ಕೂಲ್ ಕಾರ್ಯಕ್ರಮ ನೋಡಿದ ತಕ್ಷಣ ನೀವು ಪ್ರಶ್ನೆಗೆ ಉತ್ತರ ಬರೆದು ಕಳಿಸ್ತಾ ಇದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆಗಳು. ಅದೇ ರೀತಿಯಲ್ಲಿ ನೀವು ಈ ಒಂದು ಚಿತ್ರಗಳಿಗೆ ಬಣ್ಣ ಹಾಕಿ ಸಹ ಕಳಿಸ್ತಾ ಇದ್ದೀರಾ, ಅದಕ್ಕಾಗಿ ಸಹ ವಂದನೆಗಳು. ನಾವು ಅದನ್ನು ಈ ಕಾರ್ಯಕ್ರಮದಲ್ಲಿ ಕಳೆದ ವಾರ ನೀವು ಮಾಡಿದಂಥದ್ದನ್ನು ತೋರಿಸ್ತೇವೆ ಮತ್ತು ನಿಮ್ಮನ್ನು ಸ್ವಾಗತಿಸ್ತೇವೆ. ಹೀಗೆ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ನಾವು ಮೊದಲೇ ಬಹುಮಾನ ಪಡೆದ VBSನ ಆ್ಯಕ್ಷನ್ ಸಾಂಗ್ ಹಾಡನ್ನು ಕೇಳಿಸಿಕೊಳ್ಳೋಣ. ಮಕ್ಕಳೇ, ಮೊದಲೇ ಬಹುಮಾನ ಪಡೆದಂಥ ಈ VBSನ ಆ್ಯಕ್ಷನ್ ಸಾಂಗ್ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನದಾಗಿದೆ ಅಂತ ಹೇಳಿ ನಂಬ್ತೇನೆ. ಮಕ್ಕಳೇ, ನೀವು ಸಹ ಅಷ್ಟೇ
ಬಹಳವಾಗಿ ಈ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಮತ್ತು ಈ ಒಂದು ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ಕಳಿಸಿಕೊಡ್ರಿ. ನಾವು ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ವಾರಗಳಲ್ಲಿ ಅದನ್ನು ಹಾಕ್ತಾ ಹೋಗ್ತೇವೆ. ಅದ್ರ ಮೂಲಕ ಬೇರೆ ಮಕ್ಕಳು ಕಲಿತಾರೆ ನಿಮ್ಮ ಹಾಡನ್ನು, ಗೊತ್ತಾ? ಹಾಗಾಗಬೇಕು. ಹಾಗಾದರೆ ಮಕ್ಕಳೇ, ನಾವೀಗ ಕಥೆಯನ್ನು, ದೇವರ ವಾಕ್ಯದ ಕಥೆಯನ್ನು ಕೇಳೋದಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ರೋಹಿಣಿ ಆಂಟಿ ಇದ್ದಾರೆ, ಅವರು ಈ ಕಥೆಯನ್ನು ಹೇಳ್ತಾರೆ. ಹಾಯ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಆರೋಗ್ಯದಲ್ಲಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಈ ದಿನ ನಾವು ಸತ್ಯವೇದದ ಕಥೆಯನ್ನು ಕೇಳಲಿಕ್ಕೆ ಹೋಗೋಣ. ಸಂಸೋನನಲ್ಲಿದ್ದ ಶಕ್ತಿಯ ರಹಸ್ಯವೇನು ಎಂಬುದನ್ನು ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸಂಸೋನನು ದೆಲೀಲಾ ಎಂಬ ಹೆಸರುಳ್ಳ ಸ್ತ್ರೀಯನ್ನು ಪ್ರೀತಿಸಿದನು. ಫಿಲಿಷ್ಟಿಯರ ಪ್ರಭುಗಳು ಅವಳ ಬಳಿಗೆ ಹೋಗಿ ಅವಳಿಗೆ, ನೀನು ಸಂಸೋನನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿಯ ಗುಟ್ಟನ್ನು ತಿಳಿದುಕೊಂಡು ನಮಗೆ ಹೇಳು. ನಮ್ಮಲ್ಲಿ ಪ್ರತಿಯೊಬ್ಬನೂ ನಿನಗೆ 1,100 ರೂಪಾಯಿ ಕೊಡುವೆವು ಎಂದು ಹೇಳಿದರು. ದೆಲೀಲಾಳು ಸಂಸೋನನಿಗೆ, ನಿನಗೆ ಇಂತಹ ಮಹಾಶಕ್ತಿ ಹೇಗೆ ಬಂದಿತು? ನಿನ್ನ ಶಕ್ತಿ ಯಾವುದರಲ್ಲಿ ಅಡಗಿದೆ? ದಯವಿಟ್ಟು ನನಗೆ ತಿಳಿಸು ಅನ್ನಲು ಸಂಸೋನನು, ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗುವೆನು, ಬೇರೆ ಮನುಷ್ಯರಂತೆ ಆಗುವೆನು ಎಂದು ಹೇಳಿದನು. ಫಿಲಿಷ್ಟಿಯರ ಪ್ರಭುಗಳು ಅವಳಿಗೆ ಅಂತ 7 ಹಸಿ ತಂತಿಗಳನ್ನು ತಂದುಕೊಟ್ಟರು. ದೆಲೀಲಾ ಹೊಂಚುಗಾರರನ್ನಿಟ್ಟು ಅವನನ್ನು ಅವುಗಳಿಂದ ಕಟ್ಟಿಸಿದಳು. ಸಂಸೋನನೇ, ನಿನ್ನ ಮೇಲೆ ಫಿಲಿಷ್ಟಿಯರು ಬಂದರು ಎಂದು ಕೂಗಿದಳು. ಅವನು ಬೆಂಕಿ ತಗುಲಿದ ಸೆಣಬಿನ ದಾರವನ್ನೋ ಎಂಬಂತೆ ಆ ತಂತಿಗಳನ್ನು ಹರಿದು ಬಿಟ್ಟನು. ಅವನ ಶಕ್ತಿಯ ರಹಸ್ಯ ತಿಳಿಯಲಿಲ್ಲ. ದೆಲೀಲಾ ತಿರುಗಿ ಸಂಸೋನನಿಗೆ, ನೀನು ನನ್ನನ್ನು ವಂಚಿಸಿದಿ, ಸುಳ್ಳಾಡಿದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದೆಂದು ನನಗೆ ತಿಳಿಸು ಎಂದು ಕೇಳಲು ಅವನು, ಯಾವುದಕ್ಕೂ ಉಪಯೋಗಿಸಿದ ಹೊಸ ಹಗ್ಗಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನನಾಗುತ್ತೇನೆ, ಬೇರೆ ಮನುಷ್ಯರಂತಾಗುತ್ತೇನೆ ಎಂದು ಹೇಳಿದನು. ದೆಲೀಲಾ ಹೊಂಚುಗಾರರನ್ನು ಕೋಣೆಯಲ್ಲಿ ಇರಿಸಿ ಅವರಿಗೆ ಹೊಸ ಹಗ್ಗಗಳನ್ನು ಕೊಟ್ಟು ಸಂಸೋನನನ್ನು ಅವುಗಳಿಂದ ಕಟ್ಟಿಸಿದಳು. ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಸಂಸೋನನು ಆ ಹಗ್ಗಗಳನ್ನು ದಾರದಲ್ಲಿ ಕಟ್ಟಿದ್ದರೋ ಎಂಬಂತೆ ಹರಿದು ಹಾಕಿದನು. ತಿರುಗಿ ದೆಲೀಲಾ ಸಂಸೋನನಿಗೆ, ನೀನು ನನಗೆ ಮೋಸ ಮಾಡಿದಿ, ಸುಳ್ಳಾಡಿದಿ, ನಿನ್ನನ್ನು ಯಾವುದರಿಂದ ಕಟ್ಟಬಹುದು ತಿಳಿಸು ಎಂದು ಕೇಳಲು ಅವನು, ನನ್ನ ತಲೆ ಕೂದಲಿನ 7 ಜಡೆಗಳನ್ನು ಮಗ್ಗದಲ್ಲಿ ನೇಯ್ದರೆ ಸಾಕು ಎಂದನು. ಅವಳು ಅವನ ತಲೆಗೂದಲಿನ 7 ಜಡೆಗಳನ್ನು ಗೂಟಕ್ಕೆ ಭದ್ರ ಮಾಡಿ, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಿದಳು. ಸಂಸೋನನು ನಿದ್ರೆಯಿಂದ ಎಚ್ಚೆತ್ತು ಮಗ್ಗವನ್ನು ಗೂಟವನ್ನು ಕಿತ್ತುಕೊಂಡು ಹೋದನು. ಆಕೆಯು ತಿರುಗಿ ಸಂಸೋನನಿಗೆ, ನೀನು ನನ್ನನ್ನು ಪ್ರೀತಿಸುತ್ತೇನೆಂದು ಹೇಳಿ ವಂಚಿಸುತ್ತಿದ್ದಿ, ನನ್ನ ಮೇಲೆ ನಿನಗೆ ಮನಸ್ಸಿಲ್ಲ, ನಿನ್ನ ಮಹಾಶಕ್ತಿಯ ರಹಸ್ಯವನ್ನು ನನಗೆ ತಿಳಿಸಲಿಲ್ಲ ಎಂದು ಎಲ್ಲಿಂದ ನಿನಗೆ ಈ ಮಹಾಶಕ್ತಿ ಬಂದಿತು ಎಂದು ಕೇಳಿದಳು. ಹೀಗೆ ದಿನದಿನವೂ ಸಂಸೋನನನ್ನು ಅವಳು ಪೀಡಿಸುತ್ತಾ ಇದ್ದುದರಿಂದ ಅವನಿಗೆ ಸಾಯುವುದು ಒಳ್ಳೆಯದೆನ್ನುವಷ್ಟು ಬೇಸರವಾಯಿತು. ಸಂಸೋನನು, ಕ್ಷೌರ ಕತ್ತಿಯು ನನ್ನ ತಲೆಯ ಮೇಲೆ ಬಂದಿದ್ದಿಲ್ಲ, ನಾನು ಹುಟ್ಟಿದಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾದವನು, ನನ್ನ ತಲೆಯನ್ನು ಕ್ಷೌರ ಮಾಡುವುದಾದರೆ ನನ್ನ ಶಕ್ತಿಯೆಲ್ಲ ಹೋಗಿ ಬಲಹೀನನಾಗುವೆನು, ಬೇರೆ ಮನುಷ್ಯರಂತಾಗುವೆನು ಎಂದು ತನ್ನ ಗುಟ್ಟನ್ನೆಲ್ಲ ಆಕೆಯ ಮುಂದೆ ಬಿಚ್ಚಿಟ್ಟನು. ದೆಲೀಲಳು ಫಿಲಿಷ್ಟಿಯ ಪ್ರಭುಗಳಿಗೆ, ಇದೊಂದು ಸಾರಿ ಬನ್ನಿರಿ, ಅವನು ನನಗೆ ತನ್ನ ಹೃದಯವನ್ನೆಲ್ಲ ತಿಳಿಸಿದ್ದಾನೆ ಎಂದು ಹೇಳಿ ಕಳುಹಿಸಿದಳು. ಅವರು ಹಣವನ್ನು ತೆಗೆದುಕೊಂಡು ಅವಳ ಬಳಿಗೆ ಬಂದರು. ದೆಲೀಲಾ ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಅವನು ನಿದ್ರಿಸಿದಾಗ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ದುರ್ಬಲಗೊಳಿಸಿದಳು. ಅವನ ಮಹಾಶಕ್ತಿ ಹೊರಟು ಹೋಯಿತು. ಅವಳು ಪುನಃ ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆ ಎಂದು ಕೂಗಲು ಅವನು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಎಂದುಕೊಂಡನು. ಆದರೆ ಆಗಲಿಲ್ಲ. ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂದು ತಿಳಿಯಲಿಲ್ಲ. ಫಿಲಿಷ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಕಬ್ಬಿಣದ ಬೇಡಿ ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು. ಸಂಸೋನನು ಫಿಲಿಷ್ಟಿಯರಿಗೆ ದೊಡ್ಡ ಶತ್ರುವಾಗಿದ್ದನು. ಅವನನ್ನು ಒಪ್ಪಿಸಿದ ತಮ್ಮ ದೇವರು ದಾಗೋನನಿಗೆ ಮಹಾಯಜ್ಞವನ್ನು ಅರ್ಪಿಸಿ ಸಂತೋಷಿಸಲು ಎಲ್ಲ ಫಿಲಿಷ್ಟಿಯರು ಕೂಡಿ ಬಂದರು. ಅವರು ಆನಂದ ಪಡುತ್ತಿದ್ದಾಗ ಸಂಸೋನನನ್ನು ವಿನೋದಕ್ಕೋಸ್ಕರ ಸೆರೆಮನೆಯಿಂದ ಕರೆಸಿಕೊಂಡರು. 2 ಸ್ತಂಭಗಳ ನಡುವೆ ನಿಂತು
ಸಂಸೋನನು ವಿನೋದ ಮಾಡಬೇಕಾಯಿತು. ಆಗ ಸಂಸೋನನು ತಾನು ಕುರುಡನಾಗಿದ್ದುದರಿಂದ ತನ್ನ ಕೈ ಹಿಡಿದು ನಡೆಸುವ ಹುಡುಗನಿಗೆ, ನನ್ನ ಕೈಗಳನ್ನು ಬಿಡು, ನಾನು ಕೈಯಾಡಿಸಿ ಮನೆಗೆ ಆಧಾರವಾಗಿರುವ ಸ್ತಂಭಗಳನ್ನು ಹುಡುಕಿ ಅವುಗಳಿಗೆ ಒರಗಿಕೊಳ್ಳುವೆನು ಅಂದನು. ಆ ಮನೆ ಸ್ತ್ರೀ ಪುರುಷರಿಂದ ಕಿಕ್ಕಿರಿದು ತುಂಬಿತ್ತು. ಸಂಸೋನನ ವಿನೋದವನ್ನು ನೋಡಲು ಅಧಿಪತಿಗಳು ಎಲ್ಲ ಸೇರಿ ಸುಮಾರು 3,000 ಮಂದಿ ಮಾಳಿಗೆಯ ಮೇಲೆ ಇದ್ದರು. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟನು. ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದ ಇನ್ನೊಂದನ್ನು ಎಡಗೈಯಿಂದ ಹಿಡಿದು ಒತ್ತಿ, ನಾನು ಅವರ ಸಂಗಡ ಸಾಯುವೆನು ಎಂದು ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಲ್ಲಿದ್ದ ಅಧಿಪತಿಗಳ ಸಹಿತ ಎಲ್ಲರ ಮೇಲೆ ಬಿದ್ದಿತು. ಸಂಸೋನನು ಈ ರೀತಿ ಮರಣ ಹೊಂದಿದನು. ತಾನು ಬದುಕಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದು ಹಾಕಿದವರ ಸಂಖ್ಯೆಯೇ ಹೆಚ್ಚಾಗಿತ್ತು. ಪ್ರಿಯ ಮಕ್ಕಳೇ, ದೇವರಿಂದ ಪ್ರತಿಷ್ಠಿತನಾದಂತಹ ಸಂಸೋನನು ತನ್ನ ಮಹಾಶಕ್ತಿಯ ರಹಸ್ಯವನ್ನು ಹೇಳಿದ್ದರಿಂದ, ದೇವರಿಗೆ ಅವಿಧೇಯನಾಗಿ ನಡ್ಕೊಂಡಿದ್ದರಿಂದ ಕ್ರೂರವಾಗಿ ಶಿಕ್ಷಿಸಲ್ಪಟ್ಟು ಸಾವನ್ನು ಹೊಂದಿದನು. ದೇವರು ನಮಗೆ ದಯಪಾಲಿಸಿದಂತಹ ಜ್ಞಾನ ವಿವೇಕಗಳಿಂದ ನಾವು ದೇವರನ್ನು ಮಹಿಮೆ ಪಡಿಸುವವರಾಗೋಣ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮಕ್ಕಳೇ, ಹೋದ ವಾರ ನಾವು ನಿಕಿ ಕ್ರೂಸ್ ಅನ್ನುವಂಥ ಒಬ್ಬ ಬಾಲಕನ ಕಥೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಲ್ವಾ? ನಿಮಗೆಲ್ಲರಿಗೂ ಜ್ಞಾಪಕ ಇದೆಯಾ? ನಿಕಿ ಕ್ರೂಸ್ ಬಹಳ ವಿಚಿತ್ರವಾದಂಥ ಮಗನಾಗಿದ್ದ. ಹಾಗಾದರೆ ಆ ಕಥೆಯನ್ನು ಮುಂದುವರಿಸೋದಕ್ಕೆ ಹೋಗುವ ಮುನ್ನ ನಾನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರಾ? ಏನಂತ ಹೇಳಿದ್ರೆ, ನಿಕಿ ಕ್ರೂಸ್ನ ಮನೆಯಲ್ಲಿ ಅಣ್ಣ ತಮ್ಮಂದರು ಎಷ್ಟು ಜನ ಇದ್ದರು? ಜ್ಞಾಪಕ ಇದೆಯಾ? 18 ಜನ ಮಕ್ಕಳಿದ್ರು. ಇವನೇ 17ನೇವನು, ಇವನ ತಂಗಿ ಒಬ್ಬಳು 18ನೇವಳು. ಓಕೆ, ಹಾಗಾದರೆ ಅವನು ಯಾಕೆ ಒಬ್ಬನೇ ಇರೋದಕ್ಕೆ ಬಯಸ್ತಾ ಇದ್ದ? ಯಾಕಂದರೆ ಬೇರೆಯವರು ಎಲ್ಲರೂ ನನ್ನನ್ನು ಗಮನಿಸೋದಿಲ್ಲ ಅಂತ ಹೇಳಿ ಅವನು ಒಬ್ಬನೇ ಇರೋದಕ್ಕೆ ಬಯಸ್ತಾ ಇದ್ದ. ಅವನು ಮನೆ ಬಿಟ್ಟು ಓಡಿ ಹೋದ ಅಂತ ಕೇಳಿದ್ರಲ್ವಾ? ಯಾಕೆ ಮನೆ ಬಿಟ್ಟು ಓಡೋದ? ಜ್ಞಾಪಕ ಇದೆಯಾ? ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅದಕ್ಕೆ ಶಿಕ್ಷೆ ಆಗತ್ತೆ ಅಂತ ಹೇಳಿ ಅವನೇನು ಮಾಡ್ದ? ಆ ತಂದೆಯಿಂದ ಶಿಕ್ಷೆ ಹೊಂದಬೇಕಾಗತ್ತಲ್ಲ ಅಂತ ಹೇಳಿ ಮನೆ ಬಿಟ್ಟು ಓಡಿ ಹೋಗ್ತಾ ಇದ್ದ. ಅದೇ ರೀತಿಯಲ್ಲಿ ಕೊನೆಗೆ ಅವನ ತಂದೆ ಅವನನ್ನು ಎಲ್ಲಿಗೆ ಕಳಿಸ್ದ? ಜ್ಞಾಪಕ ಇದೆಯಾ? ಅವನನ್ನು ಅವರ ಅಣ್ಣನ ಮನೆ ಇರುವಂಥ ನ್ಯೂಯಾರ್ಕ್ ಪಟ್ಟಣಕ್ಕೆ ಅವನನ್ನು ಕಳಿಸಿಕೊಡ್ತಾನೆ. ಹಾಗಾದರೆ ಮಕ್ಕಳೇ, ನಾವು ಇವತ್ತು ಅವನ ಕಥೆಯನ್ನು ಮುಂದೆ ಏನಾಯ್ತಂತ ಹೇಳಿ ನಾವು ನೋಡೋದಕ್ಕೆ ಹೋಗೋಣ. ಓಕೆ ಮಕ್ಕಳೇ, ಈ ನಿಕಿ ಕ್ರೂಸ್ ಅವನು ಅಣ್ಣನ ಮನೆ ಬಿಟ್ಟು ಅವನ ಸ್ನೇಹಿತರ ಜೊತೆಯಲ್ಲಿ ಏನು ಮಾಡ್ತಾನಂತ ಹೇಳಿದ್ರೆ, ಒಂದು ಹಳೇ ಅಪಾರ್ಟ್ಮೆಂಟಲ್ಲಿ ಅವರೆಲ್ಲರೂ ಸೇರಿಕೊಂಡು, ಗ್ಯಾಂಗ್ನಲ್ಲಿರುವಂಥ ಹುಡುಗರೆಲ್ಲ ಸೇರಿಕೊಂಡು ರಾತ್ರಿ ಹೊತ್ತಿನಲ್ಲಿ, ಸಂಜೆ ಹೊತ್ತಿನಲ್ಲಿ ಯಾರಾದರೂ ದಾರಿಯಲ್ಲಿ ಒಬ್ಬರೇ ಹೋಗುವಂಥವರು, ಇಲ್ಲಾಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹೋಗುವಂಥವ್ರು ಇದ್ದರೆ ಅವರ ಒಂದು ಪರ್ಸ್ಗಳನ್ನು ಕದಿಯುವಂಥದ್ದು, ದರೋಡೆ ಮಾಡುವಂಥದ್ದು, ಚಾಕು ತೋರಿಸುವಂಥದ್ದು, ಪಿಸ್ತೂಲ್ ತೋರಿಸುವಂಥದ್ದು, ಹೆದರಿಸಿ ಹಣವನ್ನು ಗಳಿಸಿ ಅವರೇನು ಮಾಡ್ತಾ ಇರ್ತಾರೆ? ಜೀವನ ಮಾಡ್ತಾ ಇರ್ತಾರೆ. ಪೊಲೀಸ್ನವ್ರ ಕೈಯಿಂದ ಹೇಗೋ ತಪ್ಪಿಸಿಕೊಂಡು ಅವರು ಜೀವನ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಬೆಳಗ್ಗೆ ಹೊತ್ತಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿರಲಿ ಅವರ ಗ್ಯಾಂಗಿನಲ್ಲಿರುವಂಥ ಒಬ್ಬ ಹುಡುಗ ಓಡಿ ಬರ್ತಾನೆ. ಅಣ್ಣ, ಅಲ್ಲಿ ಯಾರೋ ಏನೋ ಸರ್ಕಸ್ನವ್ರು ಬಂದಿದ್ದಾರೆ, ಬಾ ಇಲ್ಲಿ ನೋಡೋಣ, ಅವ್ರನ್ನ ನೋಡಿ ಮಾತಾಡಿಸು ಬಾ ಅಂತ ಹೇಳಿ ಕರೆದ ಅವನು. ಆಗ ಈ ನಿಕಿ ಕ್ರೂಸ್ ತನ್ನ ಎಲ್ಲ ಸಂಗಡಿಗರೊಂದಿಗೆ ರಸ್ತೆ ಮೇಲೆ ಹೋಗ್ತಾನೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ದಾವೆ ಅಂತ ಹೇಳಿ ಒಬ್ಬ ಪಾಸ್ಟರ್ ಏನು ಮಾಡಿದ್ದಾರೆ, ಅವರ ಸಂಗಡಿಗರ ಜೊತೆ ರಸ್ತೆ ಬದಿಯಲ್ಲಿ ಮಾಡುವಂಥ ಸುವಾರ್ಥ ಸೇವೆಗೋಸ್ಕರ ಅವರು ಹಾಡ್ತಾ ಇದ್ದಾರೆ. ಒಬ್ಬ ಟ್ರಂಫೆಟ್ ಊದ್ತಾ ಇದ್ದಾನೆ, ಇನ್ನು ಉಳಿದವರು ಹಾಡ್ತಾ ಇದ್ದಾರೆ, ಪಾಸ್ಟರಲ್ಲಿ ನಿಂತಿದ್ದಾರೆ. ಈ ಸಮಯದಲ್ಲಿ
ಈ ನಿಕಿ ಕ್ರೂಸ್ ಬಂದು ಅವ್ರ ಮುಂದೆ ನಿಂತುಬಿಟ್ಟು ಅವ್ರ ಹಾಡು ಮುಗಿತಿದ್ದಂಗೆ ಪಾಸ್ಟರ್ ಹೇಳ್ತಾರೆ, ಆ, ನಾನು ನಿನ್ನನ್ನು ಪರಿಚಯ ಮಾಡ್ಕೊಳ್ಬಹುದಾ ಅಂತ ಹೇಳಿಬಿಟ್ಟು. ಅವನು ಅದಕ್ಕೆಲ್ಲ ಇಷ್ಟಪಡಲಿಲ್ಲ, ಸುಮ್ಮನೆ ನಿಂತಿದ್ದ. ಅವನಿಗೆ ಪಾಸ್ಟ್ಗೆ ಹೇಗೋ ಅವನು ನಿಕಿ ಕ್ರೂಸ್ನ ಹೆಸರು ಗೊತ್ತಿತ್ತು. ಅದರಿಂದ, ನಿಕಿ ಕ್ರೂಸ್, ನಾನು ನಿನ್ನನ್ನು ಪರಿಚಯ ಮಾಡ್ಕೋತೀನಿ, ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತೀನಿ, ಯೇಸು ಸ್ವಾಮಿ ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ಅವ್ರು ಹೇಳಿದ್ರು. ಆಗ ನಿಕಿ ಕ್ರೂಸ್ ಭಾಳ ಸೀರಿಯಸ್ ಆಗಿ ಅವರನ್ನೇ ನೋಡ್ತಾ ಇದ್ದ. ಅವರಿಗೆ ಸೆಕೆಂಡ್ ಮಾಡೋದಕ್ಕೂ ಇಷ್ಟ ಇಲ್ಲ. ಆದರೆ ಅವರು ಅದೇ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಆಮೇಲೆ ಅವರು ನಿಂತು ದೇವರ ವಾಕ್ಯವನ್ನು ಹೇಳಿ ಅವರು ಎಲ್ಲರಿಗೂ ಹೇಳುವಾಗ ಇವರೆಲ್ಲ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರು. ಆಮೇಲೆ ಅವ್ರು ಹೇಳಿದ್ರು, ನೀವೆಲ್ಲರೂ, ನಾನು ಒಂದು ಸಾರಿ ಒಂದು ಕೂಟವನ್ನು ನಾನು ಮಾಡ್ತೇನೆ, ಅವಾಗೆಲ್ಲ ನೀವೆಲ್ಲ ಬರಬೇಕು, ಯವನಸ್ಥ ಮಕ್ಕಳು ಅಂತ ಹೇಳಿಬಿಟ್ಟು. ಓಕೆ ಬರ್ತೀವಿ ಅಂತ ಹೇಳಿ ಇವರೆಲ್ಲ ಒಪ್ಕೊಂಡ್ರು. ಆನಂತರ ಒಂದು ಯವನಸ್ಥರ ಕೂಟ ನಡೆಯುವಂಥ ಸಂದರ್ಭದಲ್ಲಿ ದಾವೆಯವರು, ಅಂದರೆ ಪಾಸ್ಟರ್ ದಾವೆಯವರು ದೇವರ ವಾಕ್ಯವನ್ನು ಹಂಚ್ತಾ ಇದ್ದರು. ಅದ್ರ ಮಧ್ಯೆ ಅವ್ರು ಹೇಳ್ತಾರೆ, ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಮಾತ್ರವಲ್ಲದೆ ನಾವು ಸಹ ಆತನನ್ನು ಪ್ರೀತಿ ಮಾಡುವವರಾಗಿರಬೇಕು. ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಅದೇ ರೀತಿಯಲ್ಲಿ ನೀವು ಸಹ ಏನು ಮಾಡಬೇಕಂತ ಹೇಳಿದ್ರೆ, ಇತರರ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿ. ಆ ಮಧ್ಯದಲ್ಲಿ ಕೂತಂಥ ಒಬ್ಬ ಯವನಸ್ಥ ಆಗಲೇ ಎದ್ದು ನಿಂತ್ಕೊಂಡ್ಬಿಟ್ಟು ತನ್ನ ಹರಿದು ಹೋದಂಥ ಜಾಕೆಟನ್ನು ತೋರಿಸಿ, ನೋಡಿ ಇಲ್ಲಿ ನನಗೆ ಇಷ್ಟೊಂದು ಗಾಯಗಳಾಗಿ ಅದರ ಮೇಲೆ ಹೊಲಿಗೆ ಹಾಕಿದ್ದಾರೆ, ಅಂಥ ಕೃತ್ಯವನ್ನು ನನ್ನ ವಿರೋಧಿ ಮಾಡಿದ್ದಾನೆ, ಅವನನ್ನು ನಾನು ಹೇಗೆ ಕ್ಷಮಿಸಲಿ ಅಂತ ಕೇಳ್ತಾನೆ. ಆಗ ಪಾಸ್ಟರ್ ದಾವೆಯವರು ಹೇಳ್ತಾರೆ, ಸಹೋದರ, ನೀನು ಅವನನ್ನು ಕ್ಷಮಿಸದೆ ಹೋದರೆ ನೀನೇನು ಮಾಡ್ತೀಯ? ಕ್ಷಮಿಸದೆ ಹೋದರೆ ಅವನಿಗೆ ಹೋಗಿ ಹೊಡೆಯೋದಕ್ಕೆ ಹೋಗ್ತೀಯ. ಅವನೇನು ಮಾಡ್ತಾನೆ, ಇನ್ನೊಂದು ಸಾರಿ ನಿನ್ನನ್ನು ಹೊಡೆಯೋದಕ್ಕೆ ಬರ್ತಾನೆ. ಹೀಗೆ ನಿಮ್ಮೊಬ್ಬರಲ್ಲಿ ದ್ವೇಷ ಹಾಗೆ ಉಂಟಾಗಿ ನೀವಿಬ್ಬರು ಕೊನೆಯಲ್ಲಿ ಒಬ್ಬರಲ್ಲ ಒಬ್ಬರು ಸತ್ತು ಹೋಗ್ತೀರಾ. ಆದ್ದರಿಂದ ನೀನು ಈಗ ಕ್ಷಮಿಸಿಬಿಡು, ಯೇಸು ಸ್ವಾಮಿ ಸಹ ನಿನ್ನ ತಪ್ಪನ್ನು ಕ್ಷಮಿಸಿ ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ. ಈ ಮಾತನ್ನು ಕೇಳ್ತಿದ್ದಂಥ ನಿಕಿ ಕ್ರೂಸ್ಗೆ ಬಹಳವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಯಾಕಂತ ಹೇಳಿದ್ರೆ, ಈಗಾಗಲೇ ಅನೇಕರನ್ನು ಇವನು ಹೊಡೆದು ಬಡ್ದು ಚಾಕು ತೋರಿಸಿ ಏನು ಮಾಡಿದ್ದಾನೆ, ಹಣ ಕಸ್ದಿದ್ದ. ಈ ಸಮಯದಲ್ಲಿ ಅವನ ಹೃದಯದಲ್ಲಿ ಒಂದು ರೀತಿಯ ಒಂದು ಆಲೋಚನೆ ಸ್ಟಾರ್ಟ್ ಆಯಿತು. ಪಾಸ್ಟರ್ ದಾವೆ ಅವರು ಹೇಳಿದಂಥ ದೇವರ ವಾಕ್ಯವನ್ನು ಕೇಳಿದಂಥ ಈ ನಿಕಿ ಕ್ರೂಸ್ ಮತ್ತು ಆತನ ಸ್ನೇಹಿತನಾದಂಥ ಇಸ್ರೇಲ್ ಅವರು ನಿಜವಾಗ್ಲೂ ಮಾನಸಾಂತರ ಪಡ್ತಾರೆ. ನಿಕಿ ಕ್ರೂಸ್ಗೆ ಅರಿವಾಗ್ತದೆ, ಏನಂತ ಹೇಳಿದ್ರೆ, ನಾನು ನನ್ನ ತಂದೆ ತಾಯಿಗಳನ್ನು ದ್ವೇಷ ಮಾಡ್ತಾ ಇದ್ದೆ, ನನ್ನ ಅಣ್ಣ ತಮ್ಮಂದಿರನ್ನು ದ್ವೇಷ ಮಾಡ್ತಿದ್ದೆ, ಮತ್ತು ಶಾಲೆಯಲ್ಲಿ ನನಗೆ ಪಾಠ ಹೇಳುವಂಥ ಮಾಸ್ಟರ್ ಅವರನ್ನು ದ್ವೇಷ ಮಾಡ್ತಾ ಇದ್ದೆ ಅಂತ ಹೇಳಿ ತಪ್ಪಿನ ಅರಿವಾಯಿತು. ಆತನೇನು ಮಾಡ್ತಾನಂತ ಹೇಳಿದ್ರೆ, ಅವನ ಮನಸ್ಸಿನಲ್ಲಿ ನಾನು ತಪ್ಪು ಮಾಡಿದ್ದೇನೆಂಬುದಾಗಿ ಆತನು ಒಪ್ಪಿಕೊಂಡು ಕಣ್ಣಿನಲ್ಲಿ ಅವನಿಗೆ ನೀರು ಬರ್ತದೆ. ಆಗ ಅವನ ಪಕ್ಕದಲ್ಲಿ ನೋಡ್ತಾನೆ, ಅಲ್ಲಿ ಅವನ ಸ್ನೇಹಿತನಾದ ಇಸ್ರೇಲ್ ಅಂತ ಹೇಳಿ ಇರುವಂಥ ಹುಡುಗ ಸಹ, ಅವನು ಸಹ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಅಳ್ತಾ ಇದ್ದಾನೆ. ಹೀಗೆ ಅವರಲ್ಲಿ ಉಂಟಾದಂಥ ಬದಲಾವಣೆಯಿಂದ ನಿಜಕ್ಕೂ ಈ ನಿಕಿ ಕ್ರೂಸ್ ಒಂದು ಹೊಸ ಜೀವಿತವನ್ನು ಕಂಡುಕೊಳ್ತಾನೆ. ಅವರಲ್ಲಾದಂಥ ಬದಲಾವಣೆಯನ್ನು ನೋಡಿ ಪಾಸ್ಟರ್ ಅವರು ಏನು ಮಾಡ್ತಾರಂತ ಹೇಳಿದ್ರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಹೇಳಿ ಇಬ್ಬರು ಮಕ್ಕಳಿಗೆ ಒಂದೊಂದು ಬೈಬಲನ್ನು ಅವರು ಗಿಫ್ಟಾಗಿ ಕೊಡ್ತಾರೆ. ಬೈಬಲನ್ನು ತಗೊಂಡು ನಿಕಿ ಕ್ರೂಸ್ ಏನು ಮಾಡ್ತಾನಂತ ಹೇಳಿದ್ರೆ, ತನ್ನ ಕೋಣೆಯಲ್ಲಿ ಆ ರಾತ್ರಿಯೆಲ್ಲ ಓದ್ತಾನೆ. ರಾತ್ರಿಯೆಲ್ಲ ಓದಿ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳನ್ನು ಒಂದೊಂದಾಗಿ ಕೇಳ್ತಾ ಹೋಗ್ತಾನೆ. ಆಗ ಅವನಲ್ಲಿ ನಿಜವಾದ ಬದಲಾವಣೆ ಬಂದು ಅವನೇನು ಮಾಡ್ತಾನಂತ ಹೇಳಿದ್ರೆ, ಮರುದಿನ ಏನು ಮಾಡ್ತಾನೆ, ನಾನು ಇನ್ನು ಮುಂದೆ ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ, ದರೋಡೆ, ಹಣ ಕೀಳುವಂಥದ್ದು ಮತ್ತು ಸುಳ್ಳು ಹೇಳುವಂಥದ್ದು, ಕದಿಯುವಂಥದ್ದು ಬಿಟ್ಬಿಡ್ತೇನೆ ಅಂತ ಹೇಳಿ ಎಲ್ಲ ಸಾಮಾನನ್ನು ಅವನೇನು ಮಾಡ್ತಾನಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೂ ಹತ್ರ ಹೋಗಿ ಅದೆಲ್ಲವನ್ನು ಇಟ್ಟು ನಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಬಂದು ಬಿಡ್ತಾನೆ. ಮಕ್ಕಳೇ, ಈ ರೀತಿಯಾದ ಬದಲಾವಣೆ ಅವನಲ್ಲಿ ಒಂದು ಹೊಸ ವಿಶೇಷವಾದಂಥ
ನೂತನ ಜೀವಿತವನ್ನು ಪ್ರಾರಂಭಿಸ್ತದೆ ಅಂತ ಹೇಳಿ ನಾವು ನೋಡ್ತೇವೆ. ಮಕ್ಕಳೇ, ಹೀಗೆ ಈ ನಿಕಿ ಕ್ರೂಸ್ ಒಂದು ದಿನ ತನ್ನ ಗ್ಯಾಂಗ್ನಲ್ಲಿ ಇದ್ದಂಥ ಜೋ ಎಂಬ ಒಬ್ಬ ಹುಡುಗ ಅವನನ್ನು ಕಾಣೋದಕ್ಕೆ ಬರ್ತಾನೆ. ಜೋ ಯಾಕೆ ಬಂದಿದ್ದಾನೆ ಅಂತ ಹೇಳಿದ್ರೆ, ನಿಕ್ಕಿ ಕ್ರೂಸ್ ತಮ್ಮ ಗ್ಯಾಂಗ್ ಬಿಟ್ಟು ಹೋಗಿ ಎಲ್ಲ ಪೊಲೀಸ್ನವ್ರಿಗೆ ಹೇಳಿಬಿಡ್ತಾನೆ ಅಂತ ಹೇಳಿ ನಿಕ್ಕಿ ಕ್ರೂಸನ್ನು ಸಾಯಿಸಿ ಬಿಡೋದಕ್ಕೆ ಬಂದಿದ್ದಾನೆ. ಅವನು ಚಾಕು ತಗೊಂಡು ಬಂದು ಇವನನ್ನು ಎದುರಿಸಿ, ಇನ್ನು ಮುಂದೆ ನೀನು ಹಿಂದೆ ನಮ್ಮ ಗ್ಯಾಂಗಿಗೆ ಬರ್ತೀಯೋ ಇಲ್ವೋ, ಇಲ್ಲಾಂದರೆ ನೀನನ್ನು ಈಗ ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ನಿಕ್ಕಿ ಕ್ರೂಸ್ಗೆ ಬಹಳ ಭಯ ಆಗ್ತದೆ. ಏನು ಮಾಡೋದು, ನಾನೀಗ ಅವನನ್ನು ಎದುರಿಸೋದಕ್ಕೆ ನಾನು ಯಾವ ಆಯುಧ ಉಪಯೋಗಿಸೋದಿಲ್ಲ. ಯಾಕಂತ ಹೇಳಿದ್ರೆ ನಾನೀಗ ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೀನಿ, ಯೇಸು ಸ್ವಾಮಿ ನನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಒಂದು ಸಾರಿ ಅವನಿಗೇನಾಗ್ತದೆ, ಅಲ್ಲಿ ನಿಂತಂಥ ಒಂದು ಕಾರಿನ ಒಂದು ಏರಿಯಲ್ ಇರುತ್ತಲ್ಲ, ರೇಡಿಯೋ ಏರಿಯಲ್, ಅದನ್ನು ತಗೊಂಡು ಹೀಗೆ ನಿಲ್ತಾನೆ. ನಿಂತುಬಿಟ್ಟು ಏನು ಮಾಡಬೇಕಂತ ಗೊತ್ತಾಗಲ್ಲ. ಅವನು ಚಾಕು ಹಾಕೋದಕ್ಕೆ ಬರುವಾಗ ತಪ್ಪಿಸ್ಕೊಳ್ತಾನೆ, ಕೈಗೆ ಸರಿಯಾದ ಏಟು ಬೀಳ್ತದೆ. ಆಗ ಅವನು ಜೋರಾಗಿ ಗಾಡ್ ಹೆಲ್ಪ್ ಮೀ, ದೇವರೇ ನನಗೆ ಸಹಾಯ ಮಾಡು ಅಂತ ಹೇಳಿ ಕೂಗಿಕೊಂಡಾಗ ಅವನನ್ನು ಎದುರಿಸಬೇಕದಕ್ಕೆ ಬಂದಂಥ ಜೋ, ಇವನು ಯಾರನ್ನೋ ಸಹಾಯಕ್ಕಾಗಿ ಕೂರ್ತಾ ಇದ್ದಾನೆ, ನನ್ನನ್ನು ಹಿಡ್ಕೋತಾರೆ ಅಂತ ಹೇಳಿ ಅವನು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ದೇವರಿಗೆ ಸ್ತೋತ್ರ ಹೇಳ್ತಾನೆ ನಿಕ್ಕಿ ಕ್ರೂಸ್, ದೇವರೇ ನನ್ನನ್ನು ಕಾಪಾಡಿದ್ಯಾ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೋಸ್ಕರ ಆರೈಕೆಯನ್ನು ಪಡ್ಕೊಳ್ತಾನೆ. ಹೀಗೆ ಬದಲಾವಣೆ ಹೊಂದಿದಂಥ ಜೀವಿತ ಈ ನಮ್ಮ ನಿಕ್ಕಿ ಕ್ರೂಸ್ದಾಗ್ತದೆ. ಮಕ್ಕಳೇ, ನಮ್ಮಲ್ಲೂ ಸಹ ಅಷ್ಟೇ, ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡನ್ನು ಆಲೋಚಿಸುವಂಥ ಆಲೋಚನೆಯನ್ನು ನಮಗೆ ಕೊಟ್ಟಿದ್ದಾನೆ ದೇವರು. ನಾವು ಆಲೋಚನೆ ಮಾಡಬೇಕಾದ್ರೆ ಒಳ್ಳೆಯದನ್ನು ಆಲೋಚನೆ ಮಾಡಬೇಕು, ಒಳ್ಳೆಯದನ್ನು ನಾವು ಕೆಲಸ ಮಾಡಬೇಕು. ಹೀಗೆ ಮಾಡೋದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹೀಗೆ ನಾವು ಮುಂದಿನ ವಾರ ಸಹ ಬದಲಾವಣೆ ಹೊಂದಿದಂಥ ಈ ನಿಕ್ಕಿ ಕ್ರೂಸ್ನ ಜೀವಿತವನ್ನು ನೋಡೋದಕ್ಕೆ ಹೋಗ್ತೇವೆ. ಈಗಲೂ ಕೂಡ ಬದಲಾವಣೆ ಹೊಂದೋದಕ್ಕೆ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಓದೋದಕ್ಕೆ ಮರಿಬೇಡ್ರಿ ಮಕ್ಕಳೇ. ಪ್ರತಿದಿನ ಪ್ರಾರ್ಥನೆ ಮಾಡೋದಕ್ಕೆ ಮರಿಬೇಡಿ ಮಕ್ಕಳೇ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳನ್ನು ತೆಗೆದು ಒಳ್ಳೆಯ ಗುಣಕ್ಕೆ ನಡೆಸ್ತಾನೆ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನೀವು ನಿಕ್ಕಿ ಕ್ರೂಸ್ನಲ್ಲಿ ತಂದಂಥ ಬದಲಾವಣೆಯನ್ನು ಈ ಕೇಳುವಂಥ ಎಲ್ಲ ಮಕ್ಕಳ ಹೃದಯದಲ್ಲಿ ತಂದು ಅವರಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳನ್ನು ತೆಗೆದು ಒಳ್ಳೆಯ ಗುಣಗಳನ್ನು ನೀವು ಇಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಮಕ್ಕಳನ್ನು, ಮಕ್ಕಳ ತಂದೆ ತಾಯಿಗಳನ್ನು ಮತ್ತು ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ನೀವು ಹೇರಳವಾಗಿ ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಮಕ್ಕಳೇ, ಈ ಬಾರಿ ಸರಿ ಉತ್ತರಗಳನ್ನು ಕಳಿಸಿದವರ ಹೆಸರುಗಳು ಹೀಗಿವೆ: ಹನ್ಸಿಕಾ ಫೆಡೋರಾ ಮೈಸೂರು, ಕ್ಲಾರಾ ಜಾಕೋಬ್ ಕಾಮ್ಗೆರೆ, ಕ್ರಿಸ್ಟಿನಾ ಜಾಕೋಬ್ ಕಾಮ್ಗೆರೆ, ಶಾರೋನ್ ಜೆ ಮೈಸೂರು, ಡೆರಿನಾ ರೋತ್ ಶುಂಠಿಕೊಪ್ಪ, ಅರಿನಾ ಸಿಲ್ಜಿ ಶುಂಠಿಕೊಪ್ಪ, ಡೆರಿನ್ ಡಿಶೋನ್ ಮೈಸೂರು. ಮಕ್ಕಳೇ, ಬಾಯ್ಪಾಠ ವಚನ, ಪ್ರಶ್ನೆಗಳಿಗೆ ಉತ್ತರ, ಬಣ್ಣ ಹಾಕಿದ ಚಿತ್ರಗಳನ್ನು ಮತ್ತು ಆ್ಯಕ್ಷನ್ ಸಾಂಗ್ಗಳನ್ನು ಇದ್ದರೆ ಕಳಿಸಿಕೊಡ್ರಿ, ಮರಿಬೇಡ್ರಿ. ಅದನ್ನು ಮುಂದಿನ ಸಾರಿ ನಾವು ನಿಮ್ಮ ಯೂಟ್ಯೂಬ್ನಲ್ಲಿ ಹಾಕ್ತೀವಿ. ಮತ್ತು ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಬಾಯ್. ಈ ದಿನದ ಬಾಯ್ಪಾಠ ವಚನ: ಯೆಹೋ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ದಾವಿದನ ಕೀರ್ತನೆ 84ನೇ ಅಧ್ಯಾಯ. ದಿನದ ಬಾಯ್ಪಾಠ ವಚನ: ಯೆಹೋವನು ದೇವರು ಸೂರ್ಯನ ಗುರಾಣಿಯೂ ಆಗಿದನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ದಾವಿದನ ಕೀರ್ತನೆ 84:11. ಬಾಯ್ಪಾಠ ವಚನ: ಯೆಹೋ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ದಾವಿದನ ಕೀರ್ತನೆ 84ನೇ ಅಧ್ಯಾಯ 11ನೇ ವಚನ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೀರ್ತನೆ 84:11.
ಥ್ಯಾಂಕ್ ಯು. ಇವತ್ತಿನ ಬಾಯ್ಪಟ್ಟ ವಚನ. ಯೆಹೋವ ದೇವರು ಸೂರ್ಯನು ಗುರಾಣಿಯು ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಗಣವನ್ನು ಅನುಗ್ರಹಿಸುವನು. ದಾವೀದನ ಕೀರ್ತನೆ 84ನೇ ಅಧ್ಯಾಯ 11ನೇ ವಚನ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೀರ್ತನೆ 84:11. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಕೀರ್ತನೆಗಳು 84ನೇ ಅಧ್ಯಾಯ 11ನೇ ವಚನ. ಥ್ಯಾಂಕ್ ಯು. ದೇವ